ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಅಂಗಡಿಗೆ ಲೇಟ್ ಆಗಿತ್ತು. ಬೆಳಗ್ಗೆನೇ ಎದ್ದಿಲ್ಲ, ಆದ್ರೂ ಲೇಟ್ ಆಗಿತ್ತು. ತಿಂಡಿ ತಿನ್ಕೊಂಡು ಹಂಗೆ ಅಂಗಡಿ ಕಡೆ ಹೊರಟೆ ಕಾರ್ ತಗೊಂಡು. ಅಂಗಡಿಗೆ ರೀಚ್ ಆಗಿ ನೋಡಿದ್ರೆ ಜಿಪ್ಸಿ ಇಲ್ಲ ಇತ್ತು, ಇನ್ನೂ ತಗೊಂಡೋಗಿರ್ಲಿಲ್ಲ. ನೋಡಿ ಗಾಯ್ಸ್, ನಿಮ್ ಫ್ರೆಂಡ್ಸ್ ಯಾರು ಇದ್ರೆ ಹೇಳಿ, ಬೀದಿಲಿ ಆ ಥರ ಓಡಾಡಬೇಡ ಅಂತ ಈ ಥರ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಇವತ್ತು ಯಾಕೋ ಡೈಲಿ ಕೊಡ್ತಿದ್ದು ಪೂಜೆಗೆ ಹೂವು ಕೊಟ್ಟಿರ್ಲಿಲ್ಲ. ಹೂವು ತಗೊಂಡು ಹೋಗೋದಂತ ಸರ್ಕಲ್ ಹತ್ರ ಬಂದೆ. 50 ರೂಪಾಯಿಗೆ ಹೂವು ತಗೊಂಡು ವಾಪಸ್ ಅಂಗಡಿಗೆ ಹೋದೆ. ವಾಪಸ್ ಅಂಗಡಿಗೆ ಹೋಗ್ಬೇಕಾದ್ರೆ ನೋಡಿ ಗಾಯ್ಸ್, ಇವರೇ ಮಾಸ್ಕ್ ಹಾಕೊಂಡು ಬಂದು ನಾಯಿ ಹಿಡ್ಕೋಗೋರು. ನಿಮ್ಮ ಫ್ರೆಂಡ್ಸ್ಗೆ ಯಾರಾದ್ರೂ ಹೇಳ್ಬಿಡಿ ಈ ಥರನೇ ಬರ್ತಾರೆ ಅಂತ. ಈ ವ್ಯಾನ್ಗಳಿಗೆ ನಾಯಿನೆಲ್ಲ ಈ ಥರ ಹಾಕೊಂಡು ಅದು ಎಲ್ಲಿ ಬಿಡ್ತಾರೋ ಏನು ಕತೆನೋ. ಈ ಥರ ಹೋಗಿ ತುಂಬ ಚೆನ್ನಾಗಿ ಕಾಣ್ತೈತಿ ಇವತ್ತು ದೇವ್ರ ಫೋಟೋ. ಸೊ ಊಟಕ್ಕೆ ಎಲ್ಲೋಗೋದ ಅಂತ ಯೋಚನೆ ಮಾಡ್ತಾ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಬಂತು ನೋಡಿ, ಅಲ್ಲಿಗೆ ಹೋದೆ. ಹೋಟೆಲ್ ಪ್ರಶಾಂತ್ ಹೋಟ್ಲು. 199 ರೂಪಾಯಿ ಏನೋ ಚಿಕನ್ ಊಟ, ತುಂಬ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ವಾಪಸ್ ಅಂಗಡಿಗೆ ಹೊರಟ್ರೆ ಸ್ಟಾಕ್ ಬಂದಿತ್ತು. ಈ ಸ್ಟೆಪ್ಸಿಂದ ಸ್ಟಾಕ್ನೆಲ್ಲ ಒಳಗಿಳಿಸೋದು ಒಂದು ಟಾಸ್ಕ್. ಅಂದರೆ ಇಲ್ಲಿಂದ ಸ್ಟಾಕ್ ರೂಮ್ಗೆ ಸ್ಟಾಕ್ ಜೋಡ್ಸೋದ್ಕಂತೂ ಕೈ ಕಾಲು ಬಿದ್ದೋಗುತ್ತೆ ಅಂದ್ಕೊಳ್ಳಿ. ಇದೇನು ಇಷ್ಟೊತ್ತಲ್ಲಿ ಇಷ್ಟೊಂದು ದೊಡ್ಡ ಸೌಂಡ್ ಬರ್ತೈತೆ ಅಂತ ಒಳಗೆ ಬಂದು ನೋಡಿದ್ರೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು 4 ಬಾದಾಮಿ ತಗೊಂಡು ಮನೆ ಕಡೆ ಹೊರಟೆ.